ಹಾಯ್ ಹಲೋ ನಮಸ್ಕಾರ ಎಲ್ಲ KCET ವಿದ್ಯಾರ್ಥಿಗಳೇ. ಈ ವರ್ಷದ ಎಕ್ಸಾಮಿನೇಷನ್ ಕೂಡ ಮುಗೀತು. ಇವಾಗ ನೆಕ್ಸ್ಟ್ ರಿಸಲ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ನೋಡಿ, ಹೋದ ವರ್ಷ ನಿಮಗೆ ರಿಸಲ್ಟ್ ಮೇ 20ನೇ ತಾರೀಕಿಗೆ ಬಂದಿತ್ತು. ಓಕೆ, ಮೇ 20ಗೆ. ಸೊ ಈ ವರ್ಷ ನಿಮಗೆ ಮೇ 18 ಆರ್ ಮೇ 19ಗೆ ರಿಸಲ್ಟ್ ಬರುತ್ತೆ. ಯಾಕೆಂದ್ರೆ ಪ್ರತಿ ವರ್ಷ ಕೂಡ ಅಪ್ಗ್ರೇಡ್ ಆಗ್ತಾ ಇದ್ದಾರೆ KA ಇನ್ ಟರ್ಮ್ಸ್ ಆಫ್ ಇವಾಲ್ಯೂಯೇಷನ್ ಆಫ್ ದ ಎಕ್ಸಾಮಿನೇಷನ್ಸ್ ಪೇಪರ್ಸ್. ಹಾಗಾಗಿ ಆದಷ್ಟು ಬೇಗ ರಿಸಲ್ಟ್ ಬರುತ್ತೆ. ಸೊ ಅಲ್ಲಿವರೆಗೆ ನೀವು ಏನ್ ಮಾಡಿ ಅಂದ್ರೆ ಆಪ್ಷನ್ ಎಂಟ್ರಿಗೆ ನೀವು ರೆಡಿ ಮಾಡ್ಕೋಬೇಕು. ಯಾವ್ಯಾವ ಕಾಲೇಜ್ ಇಷ್ಟ ಇದೆ. ಓಕೆ, ಸೊ ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ ಅಲ್ಲಿವರೆಗೆ ಕೂಡ. ಮತ್ತೆ ಇನ್ ಕೇಸ್ ನೀವು ಆಲ್ರೆಡಿ ಎಕ್ಸಾಮಿನೇಷನ್ ಮುಗಿಸಿದ್ರೆ ಕೀ ಆನ್ಸರ್ ನೋಡ್ಕೊಂತ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಿಮ್ಮ ರ್ಯಾಂಕಿಂಗ್ ಅನ್ನ ಕಂಡುಹಿಡಿಬಹುದು. ಸೊ ಯಾವ ರೀತಿ ನೀವು ಕಂಡುಹಿಡಿಬಹುದು ಅಂತ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ನಿಮಗೆ ಸೂನ್ ವಿಡಿಯೋ ಬರುತ್ತೆ. ವಿಲ್ ಅಪ್ಡೇಟ್ ಇಟ್. ಸೊ ಹಾಗಾದ್ರೆ ನಿಮಗೆ ರಿಸಲ್ಟ್ ಆದಷ್ಟು ಬೇಗನೆ ಬರುತ್ತೆ. ಡೋಂಟ್ ವರಿ, ಪ್ರತಿ ವರ್ಷಕ್ಕಿಂತ ಈ ವರ್ಷ ನಿಮಗೆ ಜಲ್ದಿ ರಿಸಲ್ಟ್ ಬರುತ್ತೆ. ಓಕೆ, ಸೊ ರಿಸಲ್ಟ್ ಬಂದ್ಮೇಲೆ ಏನ್ ಮಾಡಬೇಕು, ನೆಕ್ಸ್ಟ್ ಪ್ರೊಸೀಜರ್ ಪ್ರತಿಯೊಂದು ನಾವು ನಮ್ಮ ಚಾನಲ್ ಮುಖಾಂತರ ಅಪ್ಡೇಟ್ ಮಾಡ್ತಾನೆ ಇರ್ತೇವೆ. ಫ್ರಮ್ ದ ಬಿಗಿನಿಂಗ್ ಆಫ್ ದ ಆಪ್ಷನ್ ಎಂಟ್ರಿ ಟಿಲ್ ಯುವರ್ ಅಡ್ಮಿಷನ್ ಆಫ್ ದ ಕಾಲೇಜ್. ಓಕೆ, ಯಾವಾಗ ನೀವು ಫೀಸ್ ಪೇಮೆಂಟ್ ಮಾಡ್ತೀರಾ, ಅಲ್ಟಿಮೇಟ್ಲಿ KA ರಿಪೋರ್ಟ್ ಮಾಡ್ತೀರಾ, ಎಲ್ಲ ಕೂಡ ಪ್ರತಿಯೊಂದು ಹಂತವಾಗಿ ನಿಮಗೆ ಸೊಲ್ಯೂಷನ್ ನೀಡ್ತಾನೆ ಇರ್ತೀವಿ. ಓಕೆ, ಸೊ ಇಫ್ ನ್ಯೂ ಟು ದ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಡೆಫಿನೆಟ್ಲಿ ನಿಮಗೆ ಸಹಾಯ ಆಗೇ ಆಗುತ್ತೆ. ಪ್ಲಸ್ ಸ್ಕಾಲರ್ಶಿಪ್ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ನಮ್ಮೊಂದು ವಾಟ್ಸ್ಆಪ್ ಕೂಡ ಇದೆ, ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತೇನೆ, ನೀವು ಜಾಯ್ನ್ ಆಗಿ. ಸೊ ಗಿವ್ ಅ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.